ಒಂದು ಕೋತಿ ಏನು ಮಾಡಿದೆ, ಮೊಬೈಲ್ ಫೋನ್ನ ಕದ್ಕೊಂಬಿಟ್ಟದೆ. ಅಂದರೆ ಪಾಪ ಕಸ್ಕೊಂಬಿಟ್ಟಿದೆ. ಮರವೇರ್ಬಿಟ್ಟು ಭಕ್ತರೊಬ್ಬರಿಗೆ ಸಿಕ್ಕಾಪಟ್ಟೆ ಪೇಚಾಟವನ್ನು ತಂದಿಟ್ಬಿಟ್ಟಿದೆ. ಈ ಘಟನೆ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ನಡೆದಿದೆ. ಹಾಸನದಿಂದ ಬಂದಂಥ ಕುಟುಂಬ ನಾಡದೇವಿಯ ದರ್ಶನ ಪಡೆದುಕೊಳ್ಳುವುದಕ್ಕೆ ಮೆಟ್ಲು ಮಾರ್ಗದಲ್ಲಿ ಸಾಗೋದಕ್ಕೆ ಸಜ್ಜಾಗಿದ್ದರು. ಚಾಮುಂಡಿ ವಿಗ್ರಹಕ್ಕೆ ಪೂಜೆ ಸಲ್ಲಿಸುವ ಸಂದರ್ಭದಲ್ಲಿ ಮಹಿಳೆಯ ಕೈಯಲ್ಲಿದ್ದಂಥ ಪರ್ಸ್ ಕಸಿದಂಥ ಕೋತಿ ಮರವೇರಿ ಕೂತ್ಕೊಂಡ್ಬಿಡ್ತು. ಪರ್ಸ್ನಲ್ಲಿದ್ದಂಥ ಒಂದೊಂದೇ ಪದಾರ್ಥಗಳನ್ನು ಬಿಸಾಕ್ತಾ ಬಂತು. ಕೊನೆಗೆ ಮೊಬೈಲ್ ಫೋನ್ನ ಬಿಸಾಕಲಿಲ್ಲ. ಕೊಂಬೆಯಿಂದ ಕೊಂಬೆಗೆ ಹಾರ್ತಾ 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 ಅಯ್ಯಯ್ಯೋ ನನ್ನ ಮೊಬೈಲು ಅಂತ ಪರದಾಡ್ಬಿಟ್ರು ಅವರು. ಆಮೇಲೆ ಇವ್ರೇನು ಮಾಡಿದ್ರು ಗೊತ್ತಾ, ಬಾಳೆಹಣ್ಣು ಕೊಡುವ ಆಮಿಷ ತೋರಿಸಿದ್ರು. ಆದರೂ ಕೂಡ ಆ ಪುಟಾಣಿ ಚಂದದ ಕೋತಿ ಮರಿ ಅದು ಬಿಡಲಿಲ್ಲ ಮೊಬೈಲ್ ಫೋನ್ನ. ಸುಮಾರು ಅರ್ಧ ಗಂಟೆ ಕಾಲ ತನ್ನ ಚೇಷ್ಟೆಯನ್ನು ಮುಂದುವರಿಸಿ ಕೊನೆಗೆ ಮೊಬೈಲ್ ಫೋನ್ ಬಿಸಾಡ್ತು. ಮೊಬೈಲ್ ಪಡೆದಂಥ ಭಕ್ತರು ಅಬ್ಬೋ ಸಿಕ್ತಲ್ಲಪ್ಪ ಮೊಬೈಲು ನಂದು ಅಂದ್ಬಿಟ್ಟು ನೆಮ್ಮದಿಯಿಂದ ಹೋದರು. ಆದರೆ ಅದು ಮರದಿಂದ ಬಿಸಾಕದೆ. ಅದೇನು ವರ್ಕ್ ಆಗ್ತದೋ ಇಲ್ಲೋ ಮೊಬೈಲ್ ಫೋನು, ಒಂದು ಸಲ ನೋಡ್ಕೊಳ್ಳಿ ಮೇಡಮ್ ಅವರೇ, ವರ್ಕ್ ಆಗ್ತಾ ಇರಬೇಕು. ಅದಕ್ಕೇನಾಗ್ತಾ ಇದ್ದಾರೆ. ಚಿಕ್ಕ ಮರಿ ರೀ, ಪುಟಾಣಿ ಕೂಸು ಚಂದ ನೋಡಿ, ಮಗು ಅದು ಆ ಕೋತಿ ಮರಿ. ಏನು ಮಾಡೋಕ್ಕಾಗುತ್ತೆ, ಅದು ಮಾಡ್ತದೆ ಪಾಪ. ಚಾಮುಂಡಿ ತಪ್ಪಲು, ಅಲ್ಲೂ ಬೆಟ್ಟ ಗುಡ್ಡ ಕಾಡಿನ ಪ್ರದೇಶ, ನಾವು ಹೋಗ್ತಾ ಇರ್ತೀವಿ. ಅಲ್ಲಿ ನೋಡಿ ಅವರು ಒಳಗಡೆ ಭಾಗದಲ್ಲಿ ಕೊಡೋ ಪಾಪು, ಕೊಡೋ ಕಂದ, ಮುದ್ದು ಬಂಗಾರ ಅಂತ ತುಂಬ ಕೇಳ್ಕೊತಾರೆ. ಚಂದ ಸಿಕ್ಬಿಡ್ತಾವೆ ಮೊಬೈಲು ಅಲ್ಲೇನ್ರಿ ಮೇಡಮ್ ಅವರೇ? ವೆರಿ ಗುಡ್. ಒಂದು ಕೋತಿ ಏನು ಮಾಡಿದೆ, ಮೊಬೈಲ್ ಫೋನ್ನ ಕದ್ಕೊಂಬಿಟ್ಟದೆ. ಅಂದರೆ ಪಾಪ ಕಸ್ಕೊಂಬಿಟ್ಟಿದೆ. ಮರವೇರ್ಬಿಟ್ಟು ಭಕ್ತರೊಬ್ಬರಿಗೆ ಸಿಕ್ಕಾಪಟ್ಟೆ ಪೇಚಾಟವನ್ನು ತಂದಿಟ್ಬಿಟ್ಟಿದೆ. ಈ ಘಟನೆ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ನಡೆದಿದೆ. ಹಾಸನದಿಂದ ಬಂದಂಥ ಕುಟುಂಬ ನಾಡದೇವಿಯ ದರ್ಶನ ಪಡೆದುಕೊಳ್ಳುವುದಕ್ಕೆ ಮೆಟ್ಲು ಮಾರ್ಗದಲ್ಲಿ ಸಾಗೋದಕ್ಕೆ ಸಜ್ಜಾಗಿದ್ದರು. ಚಾಮುಂಡಿ ವಿಗ್ರಹಕ್ಕೆ ಪೂಜೆ ಸಲ್ಲಿಸುವ ಸಂದರ್ಭದಲ್ಲಿ ಮಹಿಳೆಯ ಕೈಯಲ್ಲಿದ್ದಂಥ ಪರ್ಸ್ ಕಸಿದಂಥ ಕೋತಿ ಮರವೇರಿ ಕೂತ್ಕೊಂಡ್ಬಿಡ್ತು. ಪರ್ಸ್ನಲ್ಲಿದ್ದಂಥ ಒಂದೊಂದೇ ಪದಾರ್ಥಗಳನ್ನು ಬಿಸಾಕ್ತಾ ಬಂತು. ಕೊನೆಗೆ ಮೊಬೈಲ್ ಫೋನ್ನ ಬಿಸಾಕಲಿಲ್ಲ. ಕೊಂಬೆಯಿಂದ ಕೊಂಬೆಗೆ ಹಾರ್ತಾ 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 ಅಯ್ಯಯ್ಯೋ ನನ್ನ ಮೊಬೈಲು ಅಂತ ಪರದಾಡ್ಬಿಟ್ರು ಅವರು. ಆಮೇಲೆ ಇವ್ರೇನು ಮಾಡಿದ್ರು ಗೊತ್ತಾ, ಬಾಳೆಹಣ್ಣು ಕೊಡುವ ಆಮಿಷ ತೋರಿಸಿದ್ರು. ಆದರೂ ಕೂಡ ಆ ಪುಟಾಣಿ ಚಂದದ ಕೋತಿ ಮರಿ ಅದು ಬಿಡಲಿಲ್ಲ ಮೊಬೈಲ್ ಫೋನ್ನ. ಸುಮಾರು ಅರ್ಧ ಗಂಟೆ ಕಾಲ ತನ್ನ ಚೇಷ್ಟೆಯನ್ನು ಮುಂದುವರಿಸಿ ಕೊನೆಗೆ ಮೊಬೈಲ್ ಫೋನ್ ಬಿಸಾಡ್ತು. ಮೊಬೈಲ್ ಪಡೆದಂಥ ಭಕ್ತರು ಅಬ್ಬೋ ಸಿಕ್ತಲ್ಲಪ್ಪ ಮೊಬೈಲು ನಂದು ಅಂದ್ಬಿಟ್ಟು ನೆಮ್ಮದಿಯಿಂದ ಹೋದರು. ಆದರೆ ಅದು ಮರದಿಂದ ಬಿಸಾಕದೆ. ಅದೇನು ವರ್ಕ್ ಆಗ್ತದೋ ಇಲ್ಲೋ ಮೊಬೈಲ್ ಫೋನು, ಒಂದು ಸಲ ನೋಡ್ಕೊಳ್ಳಿ ಮೇಡಮ್ ಅವರೇ, ವರ್ಕ್ ಆಗ್ತಾ ಇರಬೇಕು. ಅದಕ್ಕೇನಾಗ್ತಾ ಇದ್ದಾರೆ. ಚಿಕ್ಕ ಮರಿ ರೀ, ಪುಟಾಣಿ ಕೂಸು ಚಂದ ನೋಡಿ, ಮಗು ಅದು ಆ ಕೋತಿ ಮರಿ. ಏನು ಮಾಡೋಕ್ಕಾಗುತ್ತೆ, ಅದು ಮಾಡ್ತದೆ ಪಾಪ. ಚಾಮುಂಡಿ ತಪ್ಪಲು, ಅಲ್ಲೂ ಬೆಟ್ಟ ಗುಡ್ಡ ಕಾಡಿನ ಪ್ರದೇಶ, ನಾವು ಹೋಗ್ತಾ ಇರ್ತೀವಿ. ಅಲ್ಲಿ ನೋಡಿ ಅವರು ಒಳಗಡೆ ಭಾಗದಲ್ಲಿ ಕೊಡೋ ಪಾಪು, ಕೊಡೋ ಕಂದ, ಮುದ್ದು ಬಂಗಾರ ಅಂತ ತುಂಬ ಕೇಳ್ಕೊತಾರೆ. ಚಂದ ಸಿಕ್ಬಿಡ್ತಾವೆ ಮೊಬೈಲು ಅಲ್ಲೇನ್ರಿ ಮೇಡಮ್ ಅವರೇ? ವೆರಿ ಗುಡ್. ಒಂದು ಕೋತಿ ಏನು ಮಾಡಿದೆ, ಮೊಬೈಲ್ ಫೋನ್ನ ಕದ್ಕೊಂಬಿಟ್ಟದೆ. ಅಂದರೆ ಪಾಪ ಕಸ್ಕೊಂಬಿಟ್ಟಿದೆ. ಮರವೇರ್ಬಿಟ್ಟು ಭಕ್ತರೊಬ್ಬರಿಗೆ ಸಿಕ್ಕಾಪಟ್ಟೆ ಪೇಚಾಟವನ್ನು ತಂದಿಟ್ಬಿಟ್ಟಿದೆ. ಈ ಘಟನೆ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ನಡೆದಿದೆ. ಹಾಸನದಿಂದ ಬಂದಂಥ ಕುಟುಂಬ ನಾಡದೇವಿಯ ದರ್ಶನ ಪಡೆದುಕೊಳ್ಳುವುದಕ್ಕೆ ಮೆಟ್ಲು ಮಾರ್ಗದಲ್ಲಿ ಸಾಗೋದಕ್ಕೆ ಸಜ್ಜಾಗಿದ್ದರು. ಚಾಮುಂಡಿ ವಿಗ್ರಹಕ್ಕೆ ಪೂಜೆ ಸಲ್ಲಿಸುವ ಸಂದರ್ಭದಲ್ಲಿ ಮಹಿಳೆಯ ಕೈಯಲ್ಲಿದ್ದಂಥ ಪರ್ಸ್ ಕಸಿದಂಥ ಕೋತಿ ಮರವೇರಿ ಕೂತ್ಕೊಂಡ್ಬಿಡ್ತು. ಪರ್ಸ್ನಲ್ಲಿದ್ದಂಥ ಒಂದೊಂದೇ ಪದಾರ್ಥಗಳನ್ನು ಬಿಸಾಕ್ತಾ ಬಂತು. ಕೊನೆಗೆ ಮೊಬೈಲ್ ಫೋನ್ನ ಬಿಸಾಕಲಿಲ್ಲ. ಕೊಂಬೆಯಿಂದ ಕೊಂಬೆಗೆ ಹಾರ್ತಾ 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 ಅಯ್ಯಯ್ಯೋ ನನ್ನ ಮೊಬೈಲು ಅಂತ ಪರದಾಡ್ಬಿಟ್ರು ಅವರು. ಆಮೇಲೆ ಇವ್ರೇನು ಮಾಡಿದ್ರು ಗೊತ್ತಾ, ಬಾಳೆಹಣ್ಣು ಕೊಡುವ ಆಮಿಷ ತೋರಿಸಿದ್ರು. ಆದರೂ ಕೂಡ ಆ ಪುಟಾಣಿ ಚಂದದ ಕೋತಿ ಮರಿ ಅದು ಬಿಡಲಿಲ್ಲ ಮೊಬೈಲ್ ಫೋನ್ನ. ಸುಮಾರು ಅರ್ಧ ಗಂಟೆ ಕಾಲ ತನ್ನ ಚೇಷ್ಟೆಯನ್ನು ಮುಂದುವರಿಸಿ ಕೊನೆಗೆ ಮೊಬೈಲ್ ಫೋನ್ ಬಿಸಾಡ್ತು. ಮೊಬೈಲ್ ಪಡೆದಂಥ ಭಕ್ತರು ಅಬ್ಬೋ ಸಿಕ್ತಲ್ಲಪ್ಪ ಮೊಬೈಲು ನಂದು ಅಂದ್ಬಿಟ್ಟು ನೆಮ್ಮದಿಯಿಂದ ಹೋದರು. ಆದರೆ ಅದು ಮರದಿಂದ ಬಿಸಾಕದೆ. ಅದೇನು ವರ್ಕ್ ಆಗ್ತದೋ ಇಲ್ಲೋ ಮೊಬೈಲ್ ಫೋನು, ಒಂದು ಸಲ ನೋಡ್ಕೊಳ್ಳಿ ಮೇಡಮ್ ಅವರೇ, ವರ್ಕ್ ಆಗ್ತಾ ಇರಬೇಕು. ಅದಕ್ಕೇನಾಗ್ತಾ ಇದ್ದಾರೆ. ಚಿಕ್ಕ ಮರಿ ರೀ, ಪುಟಾಣಿ ಕೂಸು ಚಂದ ನೋಡಿ, ಮಗು ಅದು ಆ ಕೋತಿ ಮರಿ. ಏನು ಮಾಡೋಕ್ಕಾಗುತ್ತೆ, ಅದು ಮಾಡ್ತದೆ ಪಾಪ. ಚಾಮುಂಡಿ ತಪ್ಪಲು, ಅಲ್ಲೂ ಬೆಟ್ಟ ಗುಡ್ಡ ಕಾಡಿನ ಪ್ರದೇಶ, ನಾವು ಹೋಗ್ತಾ ಇರ್ತೀವಿ. ಅಲ್ಲಿ ನೋಡಿ ಅವರು ಒಳಗಡೆ ಭಾಗದಲ್ಲಿ ಕೊಡೋ ಪಾಪು, ಕೊಡೋ ಕಂದ, ಮುದ್ದು ಬಂಗಾರ ಅಂತ
ತುಂಬ ಕೇಳ್ಕೊತಾರೆ. ಚಂದ ಸಿಕ್ಬಿಡ್ತಾವೆ ಮೊಬೈಲ್ ಅಲ್ಲೇನ್ರಿ ಮೇಡಮ್ ಅವರೇ? ವೆರಿ ಗುಡ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.